ಹಾಯ್ ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನಿವತ್ತು ಹೋಗ್ತಾ ಇರುವಂತಹ ಜಾಗ ಗಿರಿನಗರದಲ್ಲಿರುವಂತಹ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ. ನಾನಂತೂ ತುಂಬ ದಿನಗಳಿಂದ ಇಲ್ಲಿ ಬರ್ತಾನೆ ಇರ್ತೀನಿ. ಹಾಗೆ ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ನಿಮಗೆ ಏನೇ ಕೆಲಸ ಆಗಬೇಕಾದ್ರೂ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ನೀವು 16 ದಿನಗಳ ವ್ರತವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಂತಹ ಕೆಲಸ ಈಡೇರುತ್ತೆ. ಇದು ನನ್ನ ಸ್ವಂತ ಅನುಭವ ಕೂಡ ಹೌದು. ಈ 16 ದಿನಗಳ ವ್ರತವನ್ನು ಹೇಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ದೇವಸ್ಥಾನಕ್ಕೆ ಹೋದ ನಂತರ ಅಲ್ಲೇ ಸಿಗುವಂತಹ ಕಾಯಿಯನ್ನು ತಗೊಂಡು ಪೂಜೆ ಕೂರಿಸ್ತಾರೆ. ಪೂಜೆ ಕೂತ್ಕೊಂಡ್ಮೇಲೆ ಕೈಗೆ ಕಟ್ಟೋದಕ್ಕೆ ಒಂದು ದಾರ, ಹಾಗೆ ಮಂತ್ರವಿರುವಂತಹ ಒಂದು ದೇವರ ಫೋಟೋವನ್ನು ಕೂಡ ನಿಮಗೆ ಕೊಡ್ತಾರೆ. ನಂತರ ನೀವು ಆ ದಾರವನ್ನು ಕೈ ಕಟ್ಕೊಂಡು ಕಾಯಿಯನ್ನು ನಿಮಗೆ ವಹಿಸಿದಂತಹ ಕೌಂಟರಲ್ಲಿ ಹೋಗಿ ಕಟ್ಟಿ, ನಂತರ ದೇವರ ಸುತ್ತ 16 ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ. ನಂತರ ನೀವು 16 ದಿನಗಳ ಕಾಲ ಮನೆಯಲ್ಲಿ 108 ಬಾರಿ ಮಂತ್ರವನ್ನು ಜಪಿಸಬೇಕು. ಹಾಗೆ 16 ದಿನಗಳ ಅವಧಿಯಲ್ಲಿ ನೀವು 4 ಬಾರಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. 4 ಬಾರಿ ಹೋದಾಗಲೂ ಕೂಡ 16 ಸುತ್ತು ಪ್ರದಕ್ಷಿಣೆಯನ್ನು ಹಾಕುವಂಥದ್ದು. 16ನೇ ದಿನ ನೀವು ದೇವಸ್ಥಾನಕ್ಕೆ ಹೋಗಿ ಕಟ್ಟಿರುವಂತಹ ಕಾಯಿಯನ್ನು ಬೆಚ್ಚಿ ಪುನಃ ಪೂಜೆಗೆ ಕೂತ್ಕೊಳ್ಳೋ ಅಂಥದ್ದು. ಪೂಜೆ ಎಲ್ಲ ಮುಗಿದ ನಂತರ ಕೈಯಲ್ಲಿ ಕಟ್ಟಿರೋ ದಾರವನ್ನು ಬಿಚ್ಚಿ ಅಲ್ಲೇ ಒಂದು ಮರಕ್ಕೆ ಕಟ್ಟಿ ಕಾಯನ್ನು ಮನೆಗೆ ತೊಗೊಂಡು ಬಂದು ಪೂಜೆಯನ್ನು ಮಾಡಬೇಕು. ಮಾರನೇ ದಿನ ಆ ಕಾಯಿಯಿಂದ ಸಿಹಿಯನ್ನು ಮಾಡಿ ನೀವು ತಿಂದು ಬೇರೆಯವರಿಗೂ ಹಂಚಬೇಕು. ಇದು ಇಲ್ಲಿನ ವಿಶೇಷತೆ. ನೀವು ಹೀಗೆ ಮಾಡೋದ್ರಿಂದ ನೀವು ಅಂದ್ಕೊಂಡಂಥ ಕೆಲಸಗಳು ಖಂಡಿತವಾಗ್ಲೂ ಈಡೇರುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.